ಒಂದು ಕೈಯಲ್ಲಿ ಗುಂಡು, ಒಂದು ಕೈಯಲ್ಲಿ ತುಂಡು, ಬಾಯಲ್ಲಿ ಹೊಗೆ ಬತ್ತಿ. ಹೆಂಗಿತ್ತು ಗುರು ದರ್ಶನ್ ಬಿಂದಾಸ್ ಲೈಫು? ದುರಂತ ನೋಡಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾಗಲೂ ಆರಾಮಾಗೇ ಇದ್ದ ದಾಸ ಯಾವಾಗ ಬಳ್ಳಾರಿಗೆ ಹೋದ್ರೋ ಅವರ ನಸೀಬೆ ಖರಾಬಾಗಿದೆ. ತಿಂದು ತಟ್ಟೆಯನ್ನ ಎತ್ತಿರಲಿಲ್ಲ ದರ್ಶನ್. ಆದ್ರೀಗ ಅವರ ಎಲ್ಲ ಕೆಲಸವನ್ನ ನಾನು ಏನೇ ಮಾಡಿದ್ರೂ ಕೆಲವರು ತಪ್ಪು ಕಂಡು ಹಿಡಿತಾರೆ. ಮದ್ಯದ ಕೈಬೆರಳು ಚಾಚಿದ್ದನ್ನೇ ನೆಪವೊಡ್ಡಿ ಕೆಲವರು ವಿಭಿನ್ನವಾಗಿ ಚರ್ಚೆ ಮಾಡ್ತಿದ್ದಾರೆ. ನನ್ನನ್ನ ನೋಡಲು ಬರೋದು ಬೇಡ ಅಂತ ಮನೆಯವರಿಗೆ ಹೇಳ್ತೀನಿ. ನನ್ನನ್ನ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ, ಇಲ್ಲವಾದ್ರೆ ಕುಟುಂಬಸ್ಥರನ್ನ ನಾನಿರುವ ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ ಭೇಟಿಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರಂತೆ. ಬಳ್ಳಾರಿ ಜೈಲಿನಲ್ಲಿ ಪರಿತಪಿಸುತ್ತಿರುವ ದರ್ಶನ್ಗೆ ಮತ್ತೊಂದು ಸಂಕಷ್ಟ. ಆರ್ ನಗರದ ತೂಗುದೀಪ್ ನಿಲಯಕ್ಕೆ ಬಂತ ಅಪಾಯ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವಿಲ ಅಂತ ಒದ್ದಾಡ್ತಾ ಇದ್ರೆ, ಇತ್ತ ಆರ್ ನಗರದ ತೂಗುದೀಪ್ ನಿಲಯಕ್ಕೂ ಕಂಟಕ ಬಂದಿದೆ. ರಾಜಕಾಲುವೆ ಮೇಲೆ ಮನೆ ಕಟ್ಟಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಲ್ ಈಗ ಜಿಲ್ಲಾಧಿಕಾರಿಗಳ ಚೇಂಬರ್ನಲ್ಲಿದೆ. ಸದ್ಯದಲ್ಲೇ ದರ್ಶನ್ ಮನೆ ಅತಿಕ್ರಮಣದ ಬಗ್ಗೆ ಡಿಸಿ ಅವರು ನಿರ್ಧಾರ ತೆಗೆದುಕೊಳ್ಳಲಿದ್ದು, ಬಿಬಿಎಂಪಿ ಕೂಡ ಅಗತ್ಯ ಮಾಹಿತಿಗಳನ್ನು ಒದಗಿಸಿದೆ. ಅದು ನಾವು ಚೆಕ್ ಮಾಡ್ಲಿಕ್ಕೆ ಹೋದಾಗ ಅದು ನಮ್ಮ ಕಡೆಯಿಂದಲೇ ಸ್ಟಾರ್ಟೇ ಆಗಿಲ್ಲ. ಅದು ವಿಚಾರ ಜಿಲ್ಲಾಧಿಕಾರಿಗಳು ಅವರಿಗೆ ನೋಟಿಸ್ ಕೊಟ್ಟಿದ್ದು ಆ ಏರಿಯಾ ಟೈಮ್ ನಮಗೂ ಇರಲಿಲ್ಲ. ಹೀಗಾಗಿ ಆ ಜಿಲ್ಲಾಧಿಕಾರಿ ಅದರ ಮೇಲೆ ಗಮನ ಕೊಟ್ಟು ಮಾಡ್ತಾ ಇದ್ದಾರೆ. ಅವರು ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಕೊಡ್ತೇವೆ. ಯಾಕಂದ್ರೆ ಅವರು ಖಾತಾ ನಾವು ತಪಾಸಣೆ ಮಾಡಿದರೆ ಅವರು ಸೂಚನೆ ಮೇಲೆ ನಾವು ತಗೋತೇವೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ತೊಂದರೆ ಆಗಿರೋದು ಏನಪ್ಪಾ ಅಂದ್ರೆ ಅದು ಎಂಟ್ರಿ ರೂಮ್. ಬಳ್ಳಾರಿ ಜೈಲಲ್ಲಿ ಎಂಟ್ರಿ ರೂಮ್ ಇರೋದು ಹೊರಗೆ. ಅಲ್ಲಿಗೆ ದರ್ಶನ್ ಮೀಡಿಯಾ ಮುಂದೆನೇ ಬರಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಮೀಡಿಯಾಗಳನ್ನ ನೋಡಿದಾಗ್ಲೆಲ್ಲ ದರ್ಶನ್ ಟ್ರಿಗರ್ ಆಗಿ ಇಲ್ಲದೆ ಇರುವೆ ಬಿಟ್ಕೊಳ್ತಿದ್ದಾರೆ. ಕ್ರೈಮ್ ಬ್ಯೂರೋ, TV5 ಕನ್ನಡ.